ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, 402 PSI ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೋಸ್ಕರ ಒಂದಿಷ್ಟು ಟಿಪ್ಸ್ಗಳನ್ನು 5 ಗೋಲ್ಡನ್ ರೂಲ್ಸ್ 5 ವಿಷಯಗಳ ಬಗ್ಗೆ ಮಾತನಾಡ್ತೀನಿ. ಇವುಗಳ ಬಗ್ಗೆ ಭಾಳಷ್ಟು ಗಮನ ಕೊಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡಿ, ಫಸ್ಟ್ ನಾನು ಚರ್ಚೆ ಮಾಡಬೇಕಾಗಿದ್ದಿಷ್ಟೇ, ಸರ್ಪ್ರೈಸ್ಗಳಿಗೆ ರೆಡಿ ಇಡಿ. ನೋಡಿ, ಅಕ್ಟೋಬರ್ 3ಗೆ ಎಕ್ಸಾಮ್ ಬರಿತಾ ಇದ್ದೀರಾ ತಾವೆಲ್ಲರೂ. 402 PSI ಅಕ್ಟೋಬರ್ 3ಕ್ಕೆ ಅಂತ ಡಿಸೈಡ್ ಮಾಡಿದರೆ. ಈಗ ಸರ್ಪ್ರೈಸ್ಗಳಿಗೆ ರೆಡಿ ಇಡಿ. ವಿಶೇಷವಾಗಿ KE ದವರು ಸರ್ಪ್ರೈಸ್ ಕೊಡೋದಕ್ಕೆ ತುಂಬ ಎತ್ತಿದ ಕೈ. ಯಾಕಂದರೆ ನೀವು 545 PSI ನೋಡಿ, ವಿಚಿತ್ರವಾಗಿತ್ತು ಕ್ವಶನ್ ಪೇಪರ್. 545 ಮುಂಚೆ KSP ದವರು ನಡೆಸಿದಾಗ ಫುಲ್ ಕ್ವಶನ್ ಪೇಪರು UPSC ಲೆವೆಲ್ಗಿತ್ತು. ನೆಕ್ಸ್ಟ್ ಟೈಮ್ ನಡೆಸಿದಾಗ ಫ್ಯಾಕ್ಟ್ಸ್, ಭಾಳಷ್ಟು ಡಾಟಾಗಳು ಫ್ಯಾಕ್ಟ್ಸ್ಗಳಿತ್ತು. ಕ್ವಶನ್ಸ್ ತುಂಬ ವಿಚಿತ್ರವಾಗಿತ್ತು. ಹೀಗಾಗಿ ಸರ್ಪ್ರೈಸ್ಗಳು ಇದ್ದೇ ಇರುತ್ತೆ. ನೀವು ಪ್ರಶ್ನೆ ಪತ್ರಿಕೆ ಅಂದಾಗೆ ನೀವು ಅಂದ್ಕೊಂಡಂಗೆ ಇರಲ್ಲ. ನೀವು ಅಂದ್ಕೊಂಡಂಗಿದ್ರೆ ಅದು ಪ್ರಶ್ನೆ ಪತ್ರಿಕೆನಲ್ಲ. ಅರ್ಥ ಆಯ್ತಾ? ನೀವು ಓದಿದ್ದು ಬರ್ಬೋದು, ಅಥವಾ ನೀವು ಎಲ್ಲೋ ನೆನಪು ಮಾಡಿಕೊಂಡು ಅಪ್ಲೈಡ್ ಕ್ವಶನ್ಸ್ಗಳು ಇರ್ತವೆ, ಹೀಗೆಲ್ಲ ಇರ್ತವೆ. ಸೊ ಹೀಗಾಗಿ ಸರ್ಪ್ರೈಸ್ ಇದ್ದೇ ಇರುತ್ತೆ. ನೀವು ಮೆಂಟಲಿ ನೀವು ರೆಡಿ ಆದರೆ ನಿಮ್ಗೆ ಅಲ್ಲಿ ಶಾಕ್ ಆಗಲ್ಲ. ಸರ್ಪ್ರೈಸ್ ಇರುತ್ತೆ ಅನ್ನೋ ತಲೆಗಿರಲಿ. ಅಷ್ಟಕ್ಕೂ ಸರ್ಪ್ರೈಸ್ ಇದು ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಸರ್ಪ್ರೈಸ್ ಎಲ್ಲರಿಗಿರುತ್ತೆ ರೀ. ಇದು ಎಲ್ಲರಿಗೂ ಇರುತ್ತೆ. ಹೀಗಾಗಿ ಲೆವೆಲ್ ಫೀಲ್ಡ್ ಇರುತ್ತೆ. ಡೋಂಟ್ ವರಿ. ಕಾಂಪಿಟೇಷನ್ ಅವ್ರು 60 ತೆಗೆದ್ರೆ ನೀವು 61, 62 ತೆಗೆದ್ರೆ ಆಗೋಯ್ತು. ಸೊ ಇಲ್ಲಿ ಯಾರು 100ಕ್ಕೆ 80, 90 ತೆಗೀರಿ ಅಂತ ಹೇಳಿಲ್ಲ. ಮೊದಲು ತಲೆ ತೆಗೀರಿ. ಕ್ವಶನ್ ಪೇಪರ್ ಟಫ್ ಇತ್ತು, ಕ್ವಶನ್ ಪೇಪರ್ ಭಾಳ ವಿಚಿತ್ರವಾಗಿತ್ತು, ಅವೆಲ್ಲ ಇಲ್ಲ. ಎಲ್ಲರಿಗಿಂತ ಚೆನ್ನಾಗಿ ಮಾಡಬೇಕು. ಅಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಸರಿಯಾಗಿ ಮಾಡಿ. ಒಂದೇ. ಸೆಕೆಂಡ್ ಏನಪ್ಪ ಅಂದರೆ, ಈಗ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ, ಇಲ್ಲಿಂದ ಸುಮಾರು ಇನ್ನು 10-11 ದಿನ ಸಮಯ ಇದೆ. ಐ ಥಿಂಕ್ 10 ಡೇಸ್ ಇದೆ ಅನ್ಕೊಳ್ಳೋಣ. ಸೊ ಈ 10 ದಿನಗಳಲ್ಲಿ ನೀವು ಸುಮಾರು ದಿವಸಕ್ಕೆ 2 ಕ್ವಶನ್ ಪೇಪರ್ ಅಂದರೆ ಇನ್ನು 20 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ನೋಡಿ, ನೀವು ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡೋದ್ರಿಂದ ಏನೇನು ಲಾಭ ಆಗುತ್ತಂದರೆ, ಒಂದನೇದು ಏನಾಗುತ್ತಂದರೆ, ನೀವು ನಾಳೆಯಲ್ಲಿ ಎಕ್ಸಾಮಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡಲ್ಲ, ಸಣ್ಣ ಪುಟ್ಟ ತಪ್ಪುಗಳು ಮಾಡಲ್ಲ. ಎರಡನೇದು ಏನಪ್ಪ ಅಂದರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಮದು ಮೈಂಡ್ ಸೆಟ್ ರೆಡಿ ಆಗುತ್ತೆ. ಯಾಕಂದರೆ ನೀವು ಕ್ರಿಕೆಟ್ ಆಡಬೇಕಾದ್ರೆ ನೆಟ್ ಪ್ರಾಕ್ಟೀಸ್ ಮಾಡಿದ್ರೇ ಕ್ರಿಕೆಟ್ ಸರಿಯಾಗಿ ಆಡ್ತಿರಲ್ಲ ಪಿಚ್ಚಲ್ಲಿ. ಏನೂ ಪ್ರಾಕ್ಟೀಸ್ ಇಲ್ಲದೆ ವಿತೌಟ್ ಪ್ರಾಕ್ಟೀಸ್ ನಾನು ಎಕ್ಸಾಮ್ ಹಾಲಲ್ಲಿ ಹೋಗ್ತಿದ್ರೆ ಭಾಳ ಸಮಸ್ಯೆ. ಯಾಕಂದರೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಾಗಲ್ಲ, ಆ ಸಮಯದೊಳಗೆ ಕ್ವಶನ್ ಪೇಪರ್ ಬಿಡಿಸೋಕ್ಕಾಗಲ್ಲ, ಭಾಳಷ್ಟು ಸಮಸ್ಯೆಗಳು ಎದುರಿಸ್ತಾರೆ. ಸೊ ಹೀಗಾಗಿ ಕನಿಷ್ಠ ಒಂದು 20 ಪ್ರಶ್ನೆ ಪತ್ರಿಕೆಗಳಾದರೂ ಸಾಲ್ವ್ ಮಾಡ್ಕೊಂಡು ಹೋಗಿ. ಸರ್, ನಮ್ಮ ಹತ್ರ ಪ್ರಶ್ನೆ ಇನ್ನೂ ನಾವು ಮಾಡಿಲ್ಲ, ಸಾಲ್ವ್ ಮಾಡಿಲ್ಲ, ಅಥವಾ ನಮಗೆ ಇನ್ನೂ ಹೊಸ ಬೇಕು ಅಂದರೆ ನನ್ನ ಹತ್ರ ಒಂದಿಷ್ಟು ತಾವು ತೊಗೋಬೋದು. ಪ್ರಚಲಿತ ಘಟನೆಗಳ 6 ಪ್ರಶ್ನೆ ಪತ್ರಿಕೆಗಳಿದೆ. ಸೊ PDF ಕಳಿಸ್ತೀನಿ ನಾನು. 100 ಪ್ರಶ್ನೆ ಆದಮೇಲೆ ಕೀ ಆನ್ಸರ್ ಇದೆ. ಸೊ ನೀವು ಒಂದು ಕ್ವಶನ್ ಪೇಪರ್ಗೆ 15 ರೂಪಾಯಿ ಆಗುತ್ತೆ. ಸೊ 6 ಇದೆ, 90 ರೂಪೀಸ್. ತಮಗೆ ಯಾರಿಗಾದ್ರೂ ಬೇಕಂತ ತೊಗೋಬೋದು. ಈ ನಂಬರ್ಗೆ 7026583625 ಈ ನಂಬರ್ಗೆ ನೀವೇನು ಮಾಡಬೇಕು, CA ಅಂತ ಟೈಪ್ ಮಾಡಬೇಕು. ವಾಟ್ಸಪ್ಪಲ್ಲಿ CA ಅಂತ ಟೈಪ್ ಮಾಡಬೇಕು. ಆಮೇಲೆ 90 ರೂಪೀಸ್ ಫೋನ್ಪೇ ಮಾಡಬೇಕು. ನಾನು ನಿಮಗೆ 6 ಕರೆಂಟ್ ಅಫೇರ್ಸ್ ಕಳಿಸ್ತೀನಿ. ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಮುಂದೆ ನೀವು ಇನ್ನೊಂದು ತಿಂಗಳು 2 ತಿಂಗಳಲ್ಲಿ KS ಎಕ್ಸಾಮ್ ಕರೀತಾನೆ, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಓಕೆ, 2024ರ ಮೊದಲ 5 ತಿಂಗಳದಿದೆ, 2023ರದ ಕೊನೆಯ 5 ತಿಂಗಳು, 10 ತಿಂಗಳದ ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ದಾರೆ. ವಿಶೇಷವಾಗಿ ಆರ್ಥಿಕ ಸಮೀಕ್ಷೆ, ವಿಶೇಷವಾಗಿ ಕರ್ನಾಟಕ ಬಜೆಟ್ ಎಲ್ಲ ಇದೆ ಇದರ. ಅರ್ಥ ಆಯ್ತಾ? ಸೊ ಹೀಗಾಗಿ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಈ ನಂಬರಿಗೆ ವಾಟ್ಸಪ್ ಮಾಡಿ. ಆಮೇಲೆ 12 ಸಾಮಾನ್ಯ ಪ್ರಶ್ನೆ ಪತ್ರಿಕೆಗಳಿದೆ. ನಾನು ಆ್ಯಕ್ಚುಲಿ ಇದು 250 ಇದೆ. 12 ಕ್ವಶನ್ ಪೇಪರ್ಸ್ ಇದೆ. 250 ಇಲ್ಲ, ಅದು ಆ್ಯಕ್ಚುಲಿ 300 ಆಗಬೇಕು. ಬಟ್ ನಿಮಗೆ PSI ಅವರಿಗೆ 250 ಕೊಟ್ಟಿದ್ದೀನಿ. 300 ಇತ್ತು, 250 ಕೊಟ್ಟಿದ್ದೀನಿ. ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಸಂವಿಧಾನ, ಭೂಗೋಳಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲ ಸಬ್ಜೆಕ್ಟ್ ವಿವರಣೆಯೊಂದಿಗೆ ಕೀ ಆನ್ಸರ್ ಇದೆ. 250 ಇದೆ. ಸೊ ನಿಮಗೆ ಕರೆಂಟ್ ಅಫೇರ್ಸು ಪ್ಲಸ್ GK ಎರಡೂ ಬೇಕಂದರೆ CA ಪ್ಲಸ್ GK ಅಂತ ಟೈಪ್ ಮಾಡಿ. ಅದು 90, ಇದು 250 ತೊಗೊಳ್ಳಿ. ಸೇಮ್ ನಂಬರ್, ಸೇಮ್ ವಾಟ್ಸಪ್ ನಂಬರ್ 7026583625ಗೆ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ನನಗನ್ಸುತ್ತೆ ಇದು ಆಗುತ್ತಿಲ್ಲ. ನೋಡಿ, ನಿಮ್ಮ ಕೈಲಿ ಆದರೂ ತೊಗೊಳ್ಳಿ. ಸರ್, ನಾನು 10 ದಿನದಾಗ ಈ ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ, ನನಗೆ ಇದನ್ನು ತೊಗೊಳ್ಳಿ. PDF ಅಲ್ಲಿ ಇರುತ್ತೆ, ಸಾಫ್ಟ್ ಕಾಪಿಲಿ ಇರುತ್ತೆ. ನಾನು ಈಗಲೇ ಹೇಳಿದೆ, ಮತ್ತೆ ಆಮೇಲೆ ಮನೆ ಕಳಿಸ್ತೀರೇನಿಲ್ಲ, ಆ ಥರ ಇಲ್ಲ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ನಾನು ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರಾಗ್ತೀರಾ. ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಬೇಕು. ನೋಡಿ, ಸಾಮಾನ್ಯ ಜ್ಞಾನ ನೀವು ಸಾಲ್ವ್ ಮಾಡ್ತೀನಿ ಸರ್, ನಾನು ಬಿಡಲ್ಲ, ಇವುಗಳು ನನಗೆ ಇಂಪಾರ್ಟೆಂಟ್ ಅಂದರೆ ತೊಗೊಳ್ಳಿ. ಅಟ್ಲೀಸ್ಟ್ ಕರೆಂಟ್ ಅಫೇರ್ಸ್ ಮಾತ್ರ ಮಿಸ್ ಮಾಡ್ದಂಗೆ ತೊಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ನೀವು ಮುಂದೆ ಬರೆಯೋ PDO ಎಕ್ಸಾಮು, KS ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುವಂಥ ಕರೆಂಟ್ ಅಫೇರ್ಸ್ ಇದಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ನೋಡಿ, 2 ಆಯ್ತು. ಈಗ ನೀವೇನಾಗುತ್ತೆ, ಈಗ ಉಳಿದಿರೋ ಸಮಯದಲ್ಲಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಮಾಡಬೇಕು. ನೆಕ್ಸ್ಟ್ 3ನೇ ಗೋಲ್ಡನ್ ರೂಲ್ ಏನಪ್ಪ ಅಂದರೆ, ಸ್ಪೀಡ್ ಇರಬೇಕು. ನೋಡಿ, ಎಕ್ಸಾಮಲ್ಲಿ ತುಂಬ ಸ್ಪೀಡ್ ಇರಬೇಕು ನಾವು, ಆದರೆ ಅವಸರ ಮಾಡಬಾರ್ದು, ಗಡಿಬಿಡಿ ಮಾಡಬಾರ್ದು. ಅರ್ಥ ಆಯ್ತಾ? ಚಟಪಟ ಅಳ್ಳು ಹೊರದಂಗೆ ಇರಬೇಕು, ಫಾಸ್ಟ್. ಯಾಕಂದರೆ ಈಗ ನೀವು PSIಗೆ ನಾಳೆ ಫಸ್ಟ್ 50 ಮಾರ್ಕ್ಸಿಗೆ ಇರುತ್ತೆ. ಪೇಪರ್ 1 50 ಮಾರ್ಕ್ಸಿಗೆ ಇರುತ್ತಲ್ಲ. 20 ಮಾರ್ಕ್ಸ್ ಪ್ರಬಂಧ ಇರುತ್ತೆ, 10 ಮಾರ್ಕ್ಸ್ ಕನ್ನಡ ಟು ಇಂಗ್ಲೀಷು, 10 ಮಾರ್ಕ್ಸ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ನೆಕ್ಸ್ಟ್ 10 ಮಾರ್ಕ್ಸು ಒಂದು ದೊಡ್ಡದು ಕತೆ ಕೊಟ್ಟಿರ್ತಾರೆ, ಅದನ್ನು ಸಣ್ಣ ಮಾಡಬೇಕು, ಪ್ರಿಸೈಸ್ ಅಂತ ಕರಿತೀವಿ. ಇಲ್ಲಿ ಭಾರಿ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ನಿಮಗೆ. ಇದು ಭಾಳ ಜನರಿಗೆ ಟೈಮ್ ಸಾಲೋದಿಲ್ಲ ಪೇಪರಲ್ಲಿ. ಈವನ್ ಪೇಪರ್ 2ದಲ್ಲೂ ಅಷ್ಟೇ.
ಸೊ ಪೇಪರ್ ಟೂದಲ್ಲೂ ಭಾಳ ಜನ ಟೈಮ್ ಸಾಲಾರ್ಬಿಟ್ಟು ಬಿಟ್ಟು ಬರ್ತೀರ. ಹೀಗಾಗಿ ನೀವೇನು ಮಾಡಬೇಕಾಗಿತ್ತು, ಸ್ಲೋ ಆದ್ರೆ ನಡೆಯಲ್ಲ, ಸ್ವಲ್ಪ ಸ್ಪೀಡ್ ಇರಬೇಕು, ಅಕ್ಯುರೇಸಿ ಇರಬೇಕಾ, ಮತ್ತು ಅವಸರ ಮಾಡಬಾರ್ದು, ಸ್ವಲ್ಪ ಚಟಪಟ. ಅದಕ್ಕೆ ನಾನು ಹೇಳೋದು ಮುಂಚೆ ಕ್ವಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡ್ಕೊಳ್ಳಿ, ಹೆಚ್ಚಿಗೆ ಸಾಲ್ವ್ ಮಾಡಬೇಕು, ಟೈಮ್ ಹಚ್ಚಿ ನೀವು ಮನೆಗೆ ಟೈಮ್ ಹಚ್ಚಿ ಸಾಲ್ವ್ ಮಾಡಬೇಕು, ಇವೆಲ್ಲ ಮಾಡ್ಕೋಬೇಕಾಗುತ್ತೆ. ನೆಟ್ ಪ್ರಾಕ್ಟೀಸ್ ಬೇಕೇ ಬೇಕು. ಹೀಗಾಗಿ ಸ್ವಲ್ಪ ಸ್ಪೀಡ್ ಇರಬೇಕು, ಆದರೆ ಅವಸರ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ 100ಕ್ಕೆ 100 ಟಾರ್ಗೆಟ್ ಇಟ್ಕೊಂಡು ಕುಂದ್ರಬೇಡ್ರಿ, ಹಾಗೆಲ್ಲ ಆಗಲ್ಲ. ಕ್ವಶನ್ ಪೇಪರ್ ಟಫ್ ಇತ್ತಂದ್ರೆ ಕಡಿಮೆ ಹಾಕ್ರಿ, ಈಜಿ ಇತ್ತಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ರಿ. ನೋಡಿಕೊಂಡು ಎಲ್ಲವೂ ಇಲ್ಲಿ ಕುಂತ್ಕೊಂಡು ನಾವು ನಿರ್ಧಾರ ಮಾಡ್ಕೊಂಡು ಹೋಗ್ತಿದ್ರೆ ಕಷ್ಟ ಆಗುತ್ತೆ. ಅಲ್ಲಿ ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಆ ಸಂದರ್ಭದಲ್ಲಿ ಯಾವ ನಿರ್ಧಾರಗಳು ತೊಗೋಬೇಕನ್ನೋದೇ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ನೀವು ಒಂದ್ಸಲ ಗ್ರೌಂಡಿಗೆ ಹೋದಾಗ ಅಲ್ಲೇ ನಿರ್ಧಾರಗಳು ತೊಗೋಬೇಕು, ಅಲ್ಲೇ ಮಹೇಂದ್ರ ಸಿಂಗ್ ಧೋನಿ ಆಗಬೇಕಾಗುತ್ತೆ ನೀವು. ಆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು. ಅದಕ್ಕೆ 5 ಗೋಲ್ಡನ್ ರೂಲ್ಸ್. ಓಕೆ, ಮೂರನೇದು ಕ್ಲಿಯರ್ ಇದೆಯಾ? ಓಕೆ, ಒಂದ್ಸಲ ಎರೇಂಜ್ ಮಾಡ್ತಿದ್ದಾಳೆ, ಒಂದು ನಿಮಿಷ, ಇನ್ನೂ 2 ಇದೆ, ಒಟ್ಟು 5 ಗೋಲ್ಡನ್ ರೂಲ್ಸ್ ಇದೆಯಲ್ಲ. ಓಕೆ, ನೆಕ್ಸ್ಟ್ 4ನೇದು ನೋಡಿ, ಪೇಪರ್ 1 ಡಿಸೈಡಿಂಗ್. ನೋಡಿ ಇಲ್ಲೇ ಬರೀತೀನಿ 4ನೇದು, ಪೇಪರ್ 1 ಡಿಸೈಡಿಂಗ್ ಇದೆ ನೋಡಿ. ನಿಮ್ಮ ಒಂದು PSI ಭವಿಷ್ಯದಲ್ಲಿ ಪೇಪರ್ 1ಗೆ ಭಾಳ ಗಮನ ಕೊಡಿ. ಎಸ್ಸೆಗೆ ನೀವು ಒಟ್ಟು ನಿರ್ಲಕ್ಷ್ಯ ಮಾಡಬೇಡಿ, ಇನ್ನೂ ಟೈಮ್ ಇದೆ. ದಯವಿಟ್ಟು ಎಸ್ಸೆಗಳು ರೆಡಿ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಎಸ್ಸೆಗಳು ಪೀಠಿಕೆದಲ್ಲಿ ಈಗ ಒಂದು 40-50 ಟಾಪಿಕ್ ಮಾಡ್ಕೋಬೇಕು ನೀವು. ಅಟ್ಲೀಸ್ಟ್ ಒಂದು 30 ಟಾಪಿಕ್ ರೆಡಿ ಮಾಡ್ಕೋಬೇಕು, 30 ಪ್ರಬಂಧಗಳು ರೆಡಿ ಮಾಡ್ಕೋಬೇಕು ನೀವು. ಪೀಠಿಕೆಯಲ್ಲಿ ಇದಕ್ಕೆ ಏನು ಬರೀಬೇಕು ಎಲ್ಲ ಮುಂಚೆನೇ ರೆಡಿ ಇರಬೇಕು. ಸರ್ ನಾನು 30 ರೆಡಿ ಮಾಡ್ಕೊಂಡೆ, ಅದು ಬಂದಿಲ್ಲ ಅಂದರೆ ಹೆಂಗೆ? ಬಂದಿಲ್ಲ ಅಂದರೂ ಕೂಡ ನೀವು ಬರೀ ಕೆಪಾಸಿಟಿ ಬರುತ್ತೆ. ನೀವು 30 ರೆಡಿ ಮಾಡ್ಕೊಂಡ್ರಿ, ಗೊತ್ತಾ? 30 ನೀವು ರೆಡಿ ಮಾಡ್ಕೊಂಡ್ರೆ ಕಂಟೆಂಟು ಬೆಸ್ಟ್ ಸ್ಕ್ರಿಪ್ಟ್. ಎಲ್ಲರೂ ಪ್ರಬಂಧ ಬರೀತಾರೆ, ನೀವು ಒಂದು ವಿಚಾರ ಮಾಡೋದು, ಸುಮ್ಮನೆ ಒಂದು ಪ್ರಬಂಧ ಬರೀಬೇಕು, ಬರ್ತೀನಪ್ಪ, ಹಂಗೆ ಸ್ಕೋರ್ ಆಗಲ್ಲ ರೀ. ಎಲ್ಲರೂ ಸಿನಿಮಾ ಮಾಡ್ತಾರೆ, ಎಲ್ಲ ಸಿನಿಮಾ ಹಿಟ್ ಆಗ್ತಾವನು. ಎಷ್ಟೋ ಸಿನಿಮಾಗಳು ಥಿಯೇಟ್ರಲ್ಲಿ ಯಾರು ನೋಡೋದಿಲ್ಲ, ಖಾಲಿ ಹೊಡಿತಾರೆ ಲಾಸ್. ನೀವು ಏನು ವಿಚಾರ ಮಾಡಬೇಕಂದ್ರೆ ಎಲ್ಲರೂ ಪ್ರಬಂಧ ಬರೀತಾರೆ, ನನ್ನ ಪ್ರಬಂಧನೂ ಸೇಮ್ ಆದರೆ ಏನು ವ್ಯತ್ಯಾಸ? ನನಗೆ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ, ಅವ್ರಿಗಿಂತಲೂ ಒಂದು 2-3 ಮಾರ್ಕ್ಸ್ ಹೆಚ್ಚಿಗೆ ಬರಬೇಕಂದ್ರೆ ಅದು ಡಿಫ್ರೆಂಟ್ ಆಗಿರ್ಬೇಕು, ತುಂಬ ಅಟ್ರಾಕ್ಟಿವ್ ಆಗಿರ್ಬೇಕು. ಪೇಪರ್ ಚೆಕ್ ಮಾಡೋದು ಎದ್ದಿತ್ತ ಕೂ ಹೊಡಿಬೇಕು, ಹೋಗಿ ಆ ಮನ್ಯಾಗ ಹೆಂಡತಿ ಮುಂದೆ ಹೇಳ್ಬೇಕು, ನಾ ಇವತ್ತೊಂದು ಪೇಪರೇ ಚೆಕ್. ನೀವು ಸಿನಿಮಾ ಬೆಸ್ಟ್ ಸಿನಿಮಾ ಯಾವುದಾದ್ರು ಒಂದು ಚಲೋ ಸಿನಿಮಾ ನೋಡಿದಾಗ ಹೇಳಲ್ಲ, ದೋಸ್ತ ಈ ಸಿನಿಮಾನ ನೋಡಿದೆ ಏನು ಅನಾಹುತ ಮಾಡಿರಲಿಲ್ಲ, RRR RRR ಎಂಥ ಮೂವಿಲಿ ಇನ್ನೊಂದ್ಸಲ ಹೋಗ್ಬೇಕು ಅನಿಸ್ತದ ಅನ್ನೋಲ್ಲ. ಹಾಗೆ ನಿಮ್ಮ ಪೇಪರ್ ಚೆಕ್ ಮಾಡಿದವರು ಅವನಿಗೆ 2 ದಿನ ತಲೆಯಾಗ ಅದೇ ನಿಮಗೆ ಗುಯ್ ಅನ್ನಬೇಕು ತಲೆಯಾಗ್ರಿ. ಹೆಂಡತಿ ಮಕ್ಕಳು ಮುಂದೆ ಚರ್ಚೆ ಮಾಡ್ಬೇಕು, ಅದು ಆನ್ಸರ್. ಇದ್ರ ಬಗ್ಗೆ ಭಾಳ ಗಮನ ಹರಿಸಿ. ನೀವು ಬರೀ ಸುಮ್ಮನೆ ಹೋಗಿ ಕಾಟಾಚಾರಕ್ಕೆ ಪ್ರಬಂಧ ಬರೋದಲ್ಲ. ದೇರ್ ಮಸ್ಟ್ ಬಿ ಸಮ್ ಅಟ್ರಾಕ್ಟಿವ್ ವರ್ಡ್ಸ್, ಅಟ್ರಾಕ್ಟಿವ್ ಕಾನ್ಸೆಪ್ಟ್ಸ್. ಅವ್ನು ಕೊಟ್ಟಿರೋ ಎಸ್ಸೆಗೆ ಅಟ್ರಾಕ್ಟಿವ್ ಬರೆಯೋದನ್ನು ಈಗ ಪ್ರಾಕ್ಟೀಸ್ ಮಾಡಿ, ಎಲ್ಲ ಮುಂಚೆ ರೆಡಿ ಇಟ್ಕೊಂಡು ನೋಡಿ. ಅಟ್ಲೀಸ್ಟ್ ಒಂದು 30 ಎಸ್ಸೆ ಮಾಡಿದರೆ ಬೆಸ್ಟ್, ಮಾಡಿಲ್ಲ ಅಂದರೆ ಇನ್ನೂ ಮಾಡ್ಬೋದು, ನೀವು ಸಮಯ ಇದೆ. ಅರ್ಥ ಆಯ್ತಾ? ಓಕೆ, ಆಮೇಲೆ ಇಂಗ್ಲೀಷ್ ಟು ಕನ್ನಡ ಯಾವುದೂ ನಿರ್ಲಕ್ಷ್ಯ ಮಾಡಬೇಡಿ, ಪ್ರಿಸೈಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ಕೂಡ ಮಾಡಿಕೊಂಡು ಹೋಗಿ, ಇನ್ನೂ ಟೈಮ್ ಇದೆ. ಕ್ಲಿಯರ್ ಇದೆ? ಆಮೇಲೆ MCQs ಬಹು ಆಯ್ಕೆ ಪ್ರಶ್ನೆಗಳಲ್ಲೂ ಇದು ಬಹು ಆಯ್ಕೆ ಪೇಪರ್ 1 ಅಂದ ಒಂದ ತಕ್ಷಣ ಇದಕ್ಕೆ ಫೋಕಸ್ ಮಾಡಿ ಪೇಪರ್ 2 ಬಿಟ್ಟಿರಂತೀನಿ. ಪೇಪರ್ 2 ಬಿಡಂಗಿಲ್ಲ, ಬಟ್ ನಿಮ್ಮದು ಡಿಸೈಡಿಗೆ. ಯಾಕಂದರೆ ಇಲ್ಲಿ ಚೆನ್ನಾಗಿ ಸ್ಕೋರ್ ಬಂದಂತಿಕೋರಿ. ಯಾಕಂದ್ರೆ ಪೇಪರ್ 2ದಲ್ಲಿ ಎಲ್ಲರದ್ದು ಯಾವ್ರೇಜಾಗಿ ಬಂದೇ ಬರುತ್ತೆ, 65, 70, 75 ಈ ಥರ ಸ್ಕೋರ್ ಬರುತ್ತೆ. ಬಟ್ ಪೇಪರ್ 1ನಲ್ಲಿ ಯಾರು ಚೆನ್ನಾಗಿ ಮಾಡಿದ್ರೆ ನೀವು ಜಾಬ್ ತೊಗೊತೀರಾ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ 5th ಪಾಯಿಂಟ್ ಏನಪ್ಪ ಅಂದರೆ ಇದನ್ನ ಅಳಿಸ್ಬಿಟ್ಟು ಹೇಳ್ತಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ನೀವು ಏನು ಮರೆತರೂ ಲಾಸ್ಟ್ನೇ ಪಾಯಿಂಟ್ ಬರಿಬೇಡ್ರಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ 5ನೇ ಪಾಯಿಂಟ್ ಏನಪ್ಪ ಅಂದರೆ, ನಂದು ಆಗಲ್ಲ ಅಂತ ಎಕ್ಸಾಮ್ಗೆ ಹೋಗ್ಬೇಕು. ನೀವು ಪರೀಕ್ಷೆ ನಂದು ಅಲ್ಲ, ಇದು ನಂದು ಅಲ್ಲಪ್ಪ, ನಂದು ಆಗಲ್ಲ ಅಂದ್ಕೊಂಡು ಹೋಗ್ಬೇಕು. ಇದೇನು ಸರ್ ಉಲ್ಟಾ ಹೇಳಕತ್ತೀರಂದರೆ, ಹೌದು ಹಿಂಗೆ ಇರುತ್ತೆ, ಸೈಕಲಾಜ್ ಹಿಂಗೆ ಇರುತ್ತೆ. ನೀವು ಕ್ರಿಕೆಟ್ ಆಡಿದ್ರೆ ಗೊತ್ತಿರುತ್ತೆ, ನಾನು ಇವತ್ತು 50 ರನ್ ಹೊಡಿತೀನಿ ಅಂತ ನೀವು ಬ್ಯಾಟ್ ಹಿಡ್ಕೊಂಡು ಹೋಗ್ತೀರಿ. ನಾನಂತೂ ಕ್ರಿಕೆಟ್ ಭಾಳ ಆಡೀನಿ, ತಾವು ಆಡಿರ್ತೀರ. 50 ರನ್ ಹೊಡಿತೀನಿ ಅಂತ ನೀವು ಬ್ಯಾಟ್ ಹಿಡ್ಕೊಂಡು ಹೋಗಿರ್ತೀರ, ಅವತ್ತು ಪಕ್ಕ ಹೇಳ್ತೀನಿ ನೀವು 0 ಇಲ್ಲ 1 ರನ್ 2 ರನ್ನಿಗೆ ಔಟ್ ಆಗ್ಬಿಡ್ತೀರ. ಯಾವಾಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ, ಯಾವಾಗ ನಾವು ಒತ್ತಡ ಹಾಕೋತೀವಲ್ಲ, ಕೆಲಸ ಮಾಡೋದಿಲ್ಲ ಮೈಂಡ್. ಏನೋ ಗೊತ್ತಿಲ್ಲಪ್ಪ ದೋಸ್ತ, ಸುಮ್ಮನೆ ಹೋಗ್ತೀನಿ, ನಾನು ಆಟ ಆಡ್ತೀನಿ ಅಂದಾಗ ನೀವು ಮಸ್ತ್ ಆಡಿರ್ತೀರ. ಇದು ನೀವು ಒಂದ್ಸಲ ನೆನ್ಪು ಮಾಡ್ಕೊಂಡು ನೋಡಿರಿ. ನೀವೆಲ್ಲ ಸಣ್ಣವರಿದ್ದಾಗ ಅಥವಾ ಈಗಲೂ ಆಡ್ತಿರ್ಬೋದು ಕ್ರಿಕೆಟ್, ನೆನೆಸ್ಕೊಂಡು ನೋಡಿ. ಇನ್ನೊಂದು, ಒಬ್ಬಳು IAS ಆಫೀಸರ್ ಆಗಿದ್ದಾಳೆ ಈಗ. ಅವಳು IAS 10th ರ್ಯಾಂಕ್ ಐ ಥಿಂಕ್ ಸೊ, ಹೆಸರು ಗೊತ್ತಿಲ್ಲ, ಹೆಸರು ಮರ್ತೋಗಿದೆ. ಅವಳು ಫಸ್ಟ್ ಅಟೆಂಪ್ಟ್ ಬರೆದಾಗ ವೆರಿ ಸೀರಿಯಸ್ ಕ್ಯಾಂಡಿಡೇಟ್, ಫುಲ್ ಸೀರಿಯಸ್. ಆ ಹುಡುಗಿ ಫಸ್ಟ್ ಬರೆದಾಗ ಪ್ರಿಲಿಮ್ಸೇ ಆಗಲಿಲ್ಲ. ಅಂದರೆ ಪೂರ್ವ ಸಿದ್ಧತಾ, ಫಸ್ಟಿಗೆ ಏನು ಪ್ರಿಲಿಮ್ಸ್ ಇರ್ತಿತ್ತು ನೋಡಿ, ಪೂರ್ವ ಸಿದ್ಧತಾ ಅಂತ ಕರಿತೀವಿ, ಅದೇ ಫಸ್ಟ್ ಎಕ್ಸಾಮೇ ಆಗಲಿಲ್ಲ. ಸೆಕೆಂಡ್ ಟೈಮ್ ಬರೆದಾಗೂ ಆಗಲಿಲ್ಲ, ಥರ್ಡ್ ಟೈಮ್ ಬರೆದಾಗೂ ಆಗಲಿಲ್ಲ, ಫೋರ್ತ್ ಟೈಮ್ ಬರೆದಾಗೂ ಪ್ರಿಲಿಮ್ಸ್ ಆಗಲಿಲ್ಲ. 4 ಸಲ ಪ್ರಿಲಿಮ್ಸ್ ಆಗಿಲ್ಲ. ಮತ್ತು ಸೀರಿಯಸ್, ವೆರಿ ಮಚ್ ಸೀರಿಯಸ್, ಏನು ಕೇಳಿದ್ರು ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ಈಗ 5th ಟೈಮ್ ಬರೀಬೇಕು, ಏನಾಗುತ್ತೆ, ಏನೋ ಡೆಂಗು ಏನೋ ಬರುತ್ತೆ, ಚಿಕನ್ ಗುನ್ಯಾ ಡೆಂಗು ಏನೋ ಬರುತ್ತೆ, ಹಾಸ್ಪಿಟಲ್ ಅಡ್ಮಿಟ್. ಇನ್ನು ಎಕ್ಸಾಮ್ ಇನ್ನು 30 ದಿನ ಇದೆ, ಆ ಟೈಮಲ್ಲಿ ಹೋಗಿ ಅಡ್ಮಿಟ್. ಸೊ ಅಲ್ಲೇ ಹಾಸ್ಪಿಟಲ್ ಒಂದು 8-10 ದಿನ ಅಡ್ಮಿಟ್ ಆಗಿಬಿಡ್ತಾರೆ. ಈಗ ಡಿಸೈಡ್ ಮಾಡಿಬಿಡ್ತಾರೆ, ಈ ಸಲ ನಾನು ಬರೆಯಲ್ಲ. ಯಾಕಂದರೆ ನಾನು ಈಗ ರಿವಿಷನ್ ಮಾಡಬೇಕಾಗಿತ್ತು, ರಿವಿಷನ್ ಮಾಡೋ ಟೈಮಲ್ಲಿ ನಾನು ಈಗ ಬಂದು ಹಾಸ್ಪಿಟಲಲ್ಲಿ ಬಿದ್ದೀನಿ. ಸೊ ಇದೊಂದು ವರ್ಷ ಬರೆಯಲ್ಲ, ನಾನು ನೆಕ್ಸ್ಟ್ ಇಯರ್ ಅಂತ ಬಿಡ್ತಾರೆ. ಅವಾಗ ಯಾರೋ ಅವರು ಸಂಬಂಧಿಕರು, ಅವ್ರ ಚಿಕ್ಕಪ್ಪ ಯಾರೋ ಬಂದು ಹೇಳಿದ್ರಂತೆ, ಹಂಗಲ್ಲಮ್ಮ ಸುಮ್ಮರಿ
ಬಿಡಬೇಡ, ಸುಮ್ಮನೆ ಅಟೆಂಪ್ಟ್ ಮಾಡ್ಬಾ. ನಂದು ಆಗಲ್ಲ, ನಾನು ಏನು ಈಗ ಹುಷಾರಿಲ್ಲ, ನನಗೇನೋ ರಿಕವರ್ ಆಗಿನ, ಮುಂದೆ ಒಂದು ವಾರ ಟೈಮ್ ಬೇಕು, ಈಗ 8 ದಿನ ಹಾಸ್ಪಿಟ್ಲಾಗಿನಿ, ಇನ್ನೊಂದು 10 ದಿನದಾಗ ಎಕ್ಸಾಮು, ಎಲ್ಲ ಆಗ್ತೈತಿ, ನಾನು ಹೋಗಲ್ಲ. ನೋಡಮ್ಮ ನನಗೋಸ್ಕರ ಅಂದ್ರೆ ಸುಮ್ಮನೆ ಬರೀ ಆಗಲ್ಲ ಅಂದ್ಕೊಂಡೆ ಹೋಗವ, ಹೋಗಿ ಬರೀ. ಸೊ ಆ ಟೈಮಲ್ಲಿ ಅದೇ ವರ್ಷ ಪ್ರಿಲಿಮ್ಸ್ ಪಾಸ್, ಅದೇ ಆಟಿಟ್ಯೂಡ್, ನೆಕ್ಸ್ಟ್ ಮುಂದೆ ಮೇನ್ಸ್ಗೆ ಮೇಂಟೈನ್ ಮಾಡಿದ್ರೆ ಮೇನ್ಸ್ ಪಾಸ್, ಇಂಟರ್ವ್ಯೂ ಪಾಸ್, 10th ರ್ಯಾಂಕ್ ಐ ಥಿಂಕ್. ಸೊ 10ನೇ ರ್ಯಾಂಕ್ IAS. ಇದೇ ಒಂದು 2 ವರ್ಷದಿಂದ ಆಗಿದ್ದ ಘಟನೆ ಇದೆ, 2-3 ವರ್ಷದಿಂದ ಆಗಿದಂಥ ಘಟನೆ, ನೈಜ ಘಟನೆ ಇದೆ, ರಿಯಲ್. ಫಸ್ಟ್ ಫುಲ್ ಹೋಪ್ಸ್ ಇಟ್ಕೊಂಡು ನಂದು ಈ ಸಲ ಆಗಲೇಬೇಕು ಅಂದ್ಕೊಂಡು ಹೋದಾಗ ಒಂದು ಪ್ರಿಲಿಮ್ಸ್ ಪಾಸ್ ಆಗಿಲ್ಲ. ಈ ಸಲ ನಂದು ಆಗಲ್ಲ, ಬಟ್ ಪ್ರಿಪ್ರೇಷನ್ ಇತ್ತ, ಸೀರಿಯಸ್ನೆಸ್ ಇತ್ತ. ಸೀರಿಯಸ್ನೆಸ್ಸು, ಪ್ರಿಪ್ರೇಷನು, ನಿಮ್ಮಲ್ಲಿ ಪ್ರಾಮಾಣಿಕ ಒಂದು ಶ್ರದ್ಧೆ, ಭಕ್ತಿಯಿಂದ ನೀವು ಓದಿದರೆ ನೀವು ಆಸೆ ಇಟ್ಕೊಂಡು ಹೋಗ್ಬೇಡ್ರಿ, ಹಾಗೇ ಆಗುತ್ತೋ. ನೀವು ಜೀವನದಲ್ಲಿ ಯಾವುದು ಬೇಡ ಅಂತಿರೋದು ನಿಮ್ಮ ಹತ್ರ ಬರುತ್ತೆ, ಯಾವುದು ಬೇಕು ಅಂತಿರೋದು ಬರಲ್ಲ. ನೆನ್ಪಿಟ್ಕೊಳ್ಳಿದ್ದು ಸೈಕಾಲಜಿ, ನಿಸರ್ಗದ ನಿಯಮ. ಕ್ರಿಕೆಟ್ದ ಎಕ್ಸಾಂಪಲ್ ಕೊಟ್ಟಿನಿ, ಓಕೆನಾ? ಈ ಪಾಯಿಂಟ್ ಮರಿಬೇಡಿ. ತಲೆಯಲ್ಲಿ ಸುಮ್ಮನೆ ಆಸೆಗಳು ಇಟ್ಕೊಳ್ಳೋಕ್ಕಿಂತಲೂ ಕೆಲಸ ಮಾಡೋದ್ರ ಕಡೆ ಗಮನ ಕೊಡಿ. ಓದ್ರಿ, ಕಷ್ಟಪಟ್ಟು ಓದ್ರಿ, ರಿವಿಷನ್ ಮಾಡ್ಕೊಳ್ಳಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳಿ, ಸರಿಯಾಗಿ ಎಕ್ಸಾಮ್ ಬರೀರಿ ಅಷ್ಟೇ. ರಿಸಲ್ಟ್ ದೇವ್ರು, ಅದು ಅವ್ನಿಗೆ ಬಿಟ್ಟಿದ್ದು, ಮೇಲೆ ಅವ್ನಿಗೆ ಬಿಟ್ಟಿದ್ದು. ಅವ್ನು ಕೊಟ್ಟರೆ ತೊಗೊಳ್ಳೋಣ, ಅವ್ನು ಕೊಟ್ಟಿಲ್ಲ ಅಂದರೆ ಇಲ್ಲಿ. ಬಟ್ ನಿಮ್ದು ಆಗುತ್ತೆ. ನಾನು ಮನಸಾರೆ ಹರಿಸ್ತಾ ಇದ್ದೀನಿ, ಮನಸಾರೆ ನಿಮಗೆ ನಾನು ವಿಶ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈ ಸಲ ಈ ಒಂದು 402ರಲ್ಲಿ ನಿಮ್ಮದು ಒಂದು ಜಾಬ್ ಆಗಲಿ ಅಂತ ನಾನು ಮನಸಾರೆ ಹರಿಸ್ತೇನೆ. ಈ ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರಾದರೂ 402 ಎಕ್ಸಾಮ್ ಬರಿತಾ ಇದ್ದಾರೆ, ನಿಮ್ಮ ಅಕ್ಕ ತಮ್ಮ ಯಾರಾದರೂ ಸ್ನೇಹಿತರು ಬರಿತಾ ಇದ್ದಾರೆ, ಅವ್ರಿಗೂ ಕೂಡ ಈ ವಿಡಿಯೋ ಕಳಿಸಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.